ಇದು 13 ದಿನ. ಇವತ್ತಿಗೆ 13 ದಿನಕ್ಕೆ ಎಷ್ಟು ಗ್ರೋತ್ ಆಗಿದೆ ಅಂತ. 13 ದಿನದಿಂದ 2 ಮೊಟ್ಟೆ ಇತ್ತು ಇಲ್ಲಿ. ಇವತ್ತಾಗಲೇ 2 ಮರಿಗಳಾಗಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಆಗಲೇ ರೆಕ್ಕೆಗಳೆಲ್ಲ ಬಂದುಬಿಟ್ಟಿದೆ. ಇನ್ನೇನು ಹಾರಲಿಕ್ಕೆ ಪ್ರಯತ್ನ ಪಡೋ ಥರ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ ಅವರಮ್ಮ. ಹಾಗೆ ಈ ಕಡೆ ಇದ್ದಾನೆ ನೋಡಿ ಅವರಪ್ಪ. ಅಲ್ಲಿ ನೋಡಿ, ಅಲ್ಲಿದ್ದಾನೆ. ಇಬ್ಬರು ಅಲ್ಲಿದ್ದಾರೆ. ಈಗ ನಾನು ಸದ್ಯಕ್ಕೆ ಇವ್ರಿಗೆ ಊಟ ತೊಗೊಂಡು ಬಂದಿದ್ದೀನಿ. ಅವಳು ಬರ್ತಾಳೆ. ಅವಳು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಎಲ್ಲೋದ್ಲು? ಇಲ್ಲೇ ಇದ್ದಾಳೆ. ಇನ್ನು ಸ್ವಲ್ಪ ಹೊತ್ತಿಗೆ ಬಂದು ಅವಳು ಊಟನ ಅದಕ್ಕೆ ತಿನ್ನಿಸ್ಬಿಟ್ಟು ನನ್ನ ಹತ್ರ ಇರೋ ಊಟನೂ ಕೂಡ ಅವಳು ತಿಂತಾಳೆ. ಈ ಥರ ದಿನ ಪ್ರೊಸೀಜರ್ ನಡೆಯುತ್ತೆ. ಭಾಳ ಖುಷಿ ಅನಿಸುತ್ತೆ ಈ ಥರ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇವುಗಳ ಪ್ರತಿದಿನದ ಗ್ರೋತ್ ನೋಡೋದು ತುಂಬ ಖುಷಿಯನ್ನು ಫೀಲ್ ಆಗುತ್ತೆ. ನೀವೆಲ್ಲ ಅಂದ್ಕೋಬೋದು ನಾನು ಇದಕ್ಕೇನೋ ತೊಂದರೆ ಕೊಡ್ತಾಯಿದ್ದೀನಿ ಅಂತ. ಇಲ್ಲ, 13 ದಿನದಿಂದ ನನಗೆ ಇದೊಂದು ರೊಟೀನ್ ಆಗಿದೆ. ನಾನು ಯಾವಾಗ ಬಂದರೂ ಇದೇ ರೀತಿ ಬಂದು ಆ ಕಡೆ ತಂದೆ ಈ ಕಡೆ ತಾಯಿ ಕುಳಿತುಕೊಳ್ತವೆ. ನಾನು ಬಂದ ಮೇಲೆ ಅವು ಕೂಡ ಬಂದು ಏನು ಆಹಾರ ತಂದಿರುತ್ತೆ ಅದನ್ನು ಮಕ್ಳಿಗೆ ಕೊಡ್ತಾರೆ. ಕೊಟ್ಟ ನಂತರ ನಾನೇನು ತಂದಿದ್ದೀನಿ ಅದನ್ನು ಅವ್ರು ತಿಂತಾರೆ. ಅದು ನನಗೆ ಅಭ್ಯಾಸ ಆಗಿದೆ ನೋಡಿ. ಈಗ ಮಗು ಕೊಡ್ತಾ ಇದೆ. ತಂದೆ ಕೂಡ ಬಂದಿದ್ದಾನೆ ನೋಡಿ, ಅವನು ತೋರಿಸ್ತೀನಿ. ಈಗ ಊಟ ಮಾಡಿದ್ರಲ್ಲ, ಈಗ ನನ್ನ ಆಹಾರ ನಾನು ಕೊಡ್ತೀನಿ ನೋಡಿ. ಈಗ ಅದು ತಿನ್ನತ್ತೆ. ಇದು ಪ್ರತಿದಿನ ನನಗೆ ರೊಟೀನ್ ಆಗಿದೆ. ಹಾಗಾಗಿ ಅದನ್ನ ನೋಡೇನು ಹೆದರ್ಕೊಳ್ಳಲ್ಲ. ನಾನು ಸ್ವಲ್ಪ ಅಲ್ಲಿ ಊಟ ಇಟ್ಬಿಟ್ಟು ಹೊರಡ್ತೀನಿ. ಯಾಕೆಂದರೆ ಅದ್ರ ತಂದೆ ಕೂಡ ಇಲ್ಲೇ ಇದ್ದಾನೆ ನೋಡಿ. ಅವನು ಈಗ ಬರಬೇಕು ಇಲ್ಲಿಗೆ. ಹಾಗಾಗಿ ಅವನು ಊಟ ಮಾಡ್ತಾನೆ. ಅವನು ಸ್ವಲ್ಪ ಹೆದರ್ಕೊಳ್ತಾನೆ, ನನ್ನ ಹತ್ರ ಬರಲ್ಲ. ಸೊ ಹಾಗಾಗಿ ಇಲ್ಲೇ ಊಟ ಇಟ್ಬಿಟ್ಟು ನಾನಿನ್ನು ಹೊರಡ್ತೀನಿ. ಅದಕ್ಕೆ ಊಟ ಕೊಟ್ಟು ಎಲ್ಲಿಟ್ಟೋಗ್ಲಮ್ಮ? ತಿನ್ನು 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 ಚಿನ್ನ, ತಿನ್ನಮ್ಮ, ತಿನ್ಸು ಪಾಪುಗೆ, ತಿನ್ಸು ಪಾಪುಗೆ, ತಿನ್ಸಮ್ಮ. ಒಂದು ನಿಮಿಷ ಇಟ್ಬಿಡ್ತೀನಿ ಫಸ್ಟು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅವ್ರ ತಂದೆ ಕೂಡ ಬರಬೇಕು. ನಾನು ಬೇಗ ಹೊರಡ್ತೀನಿ.